ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರು ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಪ್ರೀತಾ, ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಗಿರಿನಗರದಲ್ಲಿ ಆಯುರ್ವೇದಿಕ್ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಅಂಗೈಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿಂಗ್ ಬಗ್ಗೆ ತಿಳಿಯೋಣ. ಅದರ ಆಯುರ್ವೇದದ ಮಹತ್ವವನ್ನು ಯಾವ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಎಂದು ನೋಡೋಣ. ಇದನ್ನು ಆಯುರ್ವೇದದ ಗ್ರಂಥಗಳಲ್ಲಿ ಬೇರೆ ಬೇರೆ ಹೆಸರನ್ನು ಇಟ್ಟಿದ್ದಾರೆ. ಏಕೆ ಎಂದರೆ ಇದರ ಗುಣ ವಿಶಿಷ್ಟತೆಯನ್ನು ಅದರ ಅನುಗುಣವಾಗಿ ಇದಕ್ಕೆ ಬೇರೆ ಬೇರೆ ಹೆಸರನ್ನು ಇಟ್ಟಿದ್ದಾರೆ. ಏನು ಎಂದರೆ ರಾಮಟ, ಏಕೆ ಅಂದರೆ ಇದು ರಾಮಟ ದೇಶದಲ್ಲಿ ಲಭ್ಯವಿತ್ತು. ಮತ್ತು ಅತಿ ಉಗ್ರ ಅಂದರೆ ಇದು ಬಹಳ ವಾಸನೆ ಪ್ರಧಾನವಾದ ಒಂದು ಮಸಾಲ ಪದಾರ್ಥ. ಮತ್ತು ಅಗೂಢ ಗಂಧಂ ಅಂದರೆ ಇದು ಎಲ್ಲೇ ಇದ್ದರೂ ಇದರ ವಾಸನೆಯಿಂದ ನಾವು ಅದನ್ನು ಕಂಡುಹಿಡಿಬೋದು ಅದಕ್ಕೆ. ಮತ್ತು ಇದರಲ್ಲಿ ಉಪಯೋಗ ಆಗುವ ಭಾಗ ಅಂದರೆ ನಿರ್ಯಾಸ ಅಂದರೆ ರೆಸಿನ್ ಪಾರ್ಟ್. ಮತ್ತು ಪರಿಶುದ್ಧ ಹಿಂಗನ್ನು ಹೇಗೆ ನಾವು ಪರೀಕ್ಷಿಸಬಹುದು ಮನೆಯಲ್ಲೇ ಎಂದರೆ, ಪರಿಶುದ್ಧ ಹಿಂಗನ್ನು ಮಾತ್ರ ನಾವು ಅಡುಗೆಗೆ ಬಳಸಬೇಕು. ಏಕೆ ಅಂದರೆ ಇಲ್ಲ ಅಂದರೆ ಇದರ ಟಾಕ್ಸಿಸಿಟಿ ಇರುವ ಹಿಂಗನ್ನು ಬಳಸಿದರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೋಗ ಉತ್ಪತ್ತಿ ಆಗಬಹುದು. ಅದಕ್ಕೋಸ್ಕರ ಪರಿಶುದ್ಧ ಹಿಂಗನ್ನೇ ಬಳಸಬೇಕು. ಹೇಗೆ ಅಂದರೆ ಒಂದು ಗ್ಲಾಸ್ ನೀರಲ್ಲಿ 2 ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಅದು ಹಳದಿಯಿಂದ ಹಸಿರು ಬಣ್ಣ ತಿರುಗಿದರೆ ಅದು ಪರಿಶುದ್ಧವಾದ ಹಿಂಗನ್ನು ನಾವು ತಿಳಿಬೋದು. ಹಿಂಗು ಬೇರೆ ಬೇರೆ ರೀತಿಯಾಗಿ ಕೂಡ ಲಭ್ಯವಿದೆ. ಅಂದರೆ ಇದನ್ನು ಕ್ರಿಸ್ಟಲ್ ಫಾರ್ಮಲ್ಲಿ, ಪೇಸ್ಟ್ ರೀತಿಯಲ್ಲಿ ಮತ್ತು ಪೌಡರ್ ಫಾರ್ಮಲ್ಲಿ ಕೂಡ ಇದು ಲಭ್ಯವಾಗುತ್ತದೆ. ಮತ್ತು ಆಯುರ್ವೇದದಲ್ಲಿ ಇದರ ರಸಪಂಚಕ ಯಾವ ರೀತಿಯಾಗಿ ಹೇಳಿದ್ದಾರೆ ಎಂದರೆ, ಇದು ಸ್ವಾದದಲ್ಲಿ ಖಾರ, ಮತ್ತು ಗುಣದಲ್ಲಿ ಇದು ಉಷ್ಣ, ವೀರ್ಯದಲ್ಲಿ ಇದು ಉಷ್ಣ, ಮತ್ತು ಗುಣದಲ್ಲಿ ಇದು ಲಘು ತೀಕ್ಷ್ಣ. ಎಲ್ಲರಿಗೂ ತಿಳಿದಿರೋ ಹಾಗೆ ಇದು ಬಹಳ ತೀಕ್ಷ್ಣವಾದ ಒಂದು ಪದಾರ್ಥ. ಮತ್ತು ಇದರ ವಿಪಾಕ ಏನಂದರೆ ಕಟು ವಿಪಾಕ ಎಂದರೆ ಇದು ಖಾರವಾದ ಒಂದು ಪಾಕಕ್ರಿಯೆ ಆದ ಮೇಲೆ ಇದು ಆಗುವಂತಹ ಒಂದು ಸ್ವಾದ ಖಾರ. ಮತ್ತು ಇದರ ವೀರ್ಯ ಉಷ್ಣ. ಸೊ ಇದರ ದೋಷ ಕರ್ಮ ಯಾವ ರೀತಿ ಅಂದರೆ, ಇದು ಕಫ ಮತ್ತು ವಾತ ದೋಷವನ್ನು ಶಮನೆ ಮಾಡೋಕ್ಕೆ ಅತಿ ಉಪಯೋಗವಾಗುವಂಥ ಒಂದು ಪದಾರ್ಥ. ಇದರಿಂದಾಗಿ ಇದು ಅನೇಕ ರೀತಿಯಾದ ಔಷಧಿ ಗುಣವನ್ನು ಹೊಂದಿದೆ. ಏನೆಂದರೆ ಇದು ಪಿತ್ತ ದೋಷಣವನ್ನು ಒಂದು ಚೂರು ವೃದ್ಧಿ ಮಾಡುತ್ತದೆ. ಮತ್ತು ಇದು ದೀಪನ ಅಂದರೆ ಇದು ನಮ್ಮ ಜಾಠರಾಗ್ನಿ ವೃದ್ಧಿಯನ್ನು ಮಾಡುತ್ತದೆ. ಮತ್ತು ಪಾಚನ ಎಂದರೆ ಇದು ಪಚನ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಅಂದರೆ ಆಹಾರ ಚೆನ್ನಾಗಿ ಪಚನೆ ಆಗಲು ಇದು ಬಹಳ ಉಪಯೋಗಕರವಾದ ಒಂದು ಪದಾರ್ಥ. ಮತ್ತು ಇದು ಬೇರೆ ರೀತಿಯಾಗಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇದು ಒಂದು ಆಗುವಂತಹ ಒಂದು ದ್ರವ್ಯ. ಮತ್ತು ಇದು ಶೂಲಗ್ನ ಅಂತ ಹೇಳ್ತೀವಿ, ಏಕೆಂದರೆ ಇದು ನೋವು ನಿವಾರಕ ಶಕ್ತಿಯನ್ನು ಹೊಂದಿದೆ. ಮತ್ತು ಕ್ರಿಮಿಗ್ನ, ಏಕೆ ಅಂದರೆ ಇದು ಕ್ರಿಮಿಯನ್ನು ನಾಶನ ಮಾಡುತ್ತದೆ. ಸೊ ಈ ರೀತಿಯಾಗಿ ಇದು ಬೇರೆ ಬೇರೆ ಗುಣವನ್ನು ಹೊಂದಿದೆ. ಮತ್ತು ಇದನ್ನು ರೋಗದಲ್ಲಿ ಯಾವ ರೀತಿಯಾಗಿ ಬಳಸಿದರೆ ನಮ್ಮ ಬೇರೆ ಬೇರೆ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬಹುದು ಎಂದರೆ, ಜ್ವರದಲ್ಲಿ ಇದನ್ನು ಬಳಸ್ತೇವೆ. ಹೇಗೆ ಅಂದರೆ ವೈರಲ್ ಫೀವರ್, ಇದರಲ್ಲಿ ನಾವು ಅನ್ನದ ಮೊದಲನೆಯ ತುತ್ತಲ್ಲಿ 1-2 ಚಿಟಿಕೆ ಅಷ್ಟು ಹಾಕ್ಕೊಂಡು ಅದನ್ನು ತಿಂದು ಆಮೇಲೆ ತಿನ್ನೋದ್ರಿಂದ ನಮ್ಮ ಆಹಾರನ ಆಮೇಲೆ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರುವ ಬೇರೆ ಅಂಶ ಅಂದರೆ ಈ ವೈರಸ್ಸಿಂದ ಆಗಿರೋ ಪ್ರಭಾವ ಕಡಿಮೆ ಆಗುತ್ತದೆ ಮತ್ತು ಜ್ವರ ಬೇಗ ಶಮನೆ ಆಗುತ್ತದೆ. ಬೇರೆ ಬೇರೆ ಕಾಯಿಲೆಗಳಲ್ಲಿ ಹಿಂಗನ್ನು ಬಳಸ್ತಾರೆ. ಇವಾಗ ಜ್ವರದಲ್ಲಿ ಇದನ್ನು ಯಾವ ರೀತಿಯಾಗಿ ಬಳಸಬಹುದು ಎಂದರೆ, ವೈರಲ್ ಫೀವರ್ಸ್ ಇದರಲ್ಲಿ ನಾವು ಹೇಗೆ ಬಳಸಬೇಕು ಅಂದರೆ, ನಮ್ಮ ಅನ್ನದ ಮೊದಲನೆಯ ತುತ್ತು ಜೊತೆ ಇದನ್ನು 1-2 ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಅದನ್ನು ತಿಂದು ಆಮೇಲೆ ಬೇರೆ ಆಹಾರವನ್ನು ಸೇವಿಸಬೇಕು. ಇದರಿಂದಾಗಿ ನಮ್ಮ ಆಹಾರ ಚೆನ್ನಾಗಿ ಪಚನೆಯಾಗಿ ಮತ್ತು ವೈರಾಣು ಕೂಡ ಬೇಗ ಕೊಲ್ಲುತ್ತದೆ. ಮತ್ತು ಇದನ್ನು ಕ್ರಿಮಿಗ್ನ ಹೇಳೋದ್ರಿಂದ ಇದು ವೈರಸ್ಸನ್ನು ಕೊಂದು ನಮ್ಮ ಜ್ವರವನ್ನು ಶಮನೆ ಮಾಡುತ್ತದೆ. ಮತ್ತು ಹೊಟ್ಟೆ ಉಬ್ಬರ ಸಮಸ್ಯೆಯಲ್ಲಿ ಕೂಡ ಹಿಂಗು ಬಹಳಷ್ಟು ಉಪಯೋಗಕಾರಿ. ಒಂದು ಗ್ಲಾಸ್ ಮಜ್ಜಿಗೆಯ ಜೊತೆ 1-2 ಚಿಟಿಕೆ ಹಿಂಗನ್ನು ಹಾಕಿ ಅದನ್ನು ಸೇವಿಸೋದ್ರಿಂದ ಹೊಟ್ಟೆ ಉಬ್ಬರ ಸಮಸ್ಯೆ ಬೇಗ ನಿವಾರಣೆ ಆಗುತ್ತದೆ. ಬೇರೆ ಇದು ಕರಳಿನ ಬಾವು ಸಮಸ್ಯೆ ಇರುತ್ತೆ, IBS ಸಮಸ್ಯೆ. ಇದರಲ್ಲಿ ಹೇಗೆ ಇದನ್ನು ಬಳಸಬೇಕು ಎಂದರೆ, ಈರುಳ್ಳಿಯ ಫ್ರೆಶ್ ರಸ ಅಂದರೆ ಫ್ರೆಶ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರ ಜೊತೆ
ಜೇನುತುಪ್ಪ ಮತ್ತು 2 ಚಿಟಿಕೆಯಷ್ಟು ಹಿಂಗು ಇದಕ್ಕೆ ಹಾಕಿ ಇದನ್ನು ಸೇವಿಸೋದ್ರಿಂದ ನಮ್ಮ ಕರುಳಿನ ಬಾವು ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಬೇದಿಯಲ್ಲಿ ಇದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಎಂದರೆ ವಾಯುವಿಡಂಗ ಮತ್ತು ಕರಿಮೆಣಸು ಮತ್ತು ಜಾಯ್ಕಾಯಿ ಮತ್ತು ಹಿಂಗು ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ಇದರ ಪುಡಿಯನ್ನು ಹಾಲಿನ ಅಥವಾ ಮಜ್ಜಿಗೆಯ ಜೊತೆ ತಗೊಳ್ಳೋದ್ರಿಂದ ಬೇದಿ ಬೇಗ ನಿವಾರಣೆ ಆಗುತ್ತದೆ. ಆಗಲೇ ತಿಳಿಸಿದ ಹಾಗೆ ಇದು ಬೇಗ ನೋವು ಕಡಿಮೆ ಮಾಡಲು ಬಹಳ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕೋಸ್ಕರ ಇದನ್ನು ತಲೆನೋವು ಮೈಗ್ರೇನ್ ಸಮಸ್ಯೆಯಲ್ಲಿ ಉಪಯೋಗಿಸ್ತೇವೆ. ಇದನ್ನು ನಾವು ಹಾಲಿನ ಜೊತೆ 2 ಚಿಟಿಕೆ ಹಿಂಗನ್ನು ಹಾಕಿ ಅದನ್ನು ಮೂಗೊಳಗೆ ನಾವು 1ರಿಂದ 2 ಡ್ರಾಪ್ ಹಾಕೋದ್ರಿಂದ ತಲೆನೋವು ಬೇಗ ಸಮಸ್ಯೆ ನಿವಾರಣೆ ಆಗುತ್ತದೆ. ಮತ್ತು ಇದನ್ನು ಯಾರು ಬಳಸಬಾರದು ಎಂದರೆ ಇದು ಅತಿ ತೀಕ್ಷ್ಣ ಪದಾರ್ಥ ಆಗಿರೋದ್ರಿಂದ BP ಇರೋರು ಇದನ್ನು ಹೆಚ್ಚಾಗಿ ಬಳಸೋದು ಒಳ್ಳೆಯದಲ್ಲ. ಮತ್ತು ಪಿತ್ತ ಪ್ರಕೃತಿ ಇರೋರು ಅಂದರೆ ನಮ್ಮ ದೇಹದ ಪ್ರಕೃತಿಯನ್ನು ವೈದ್ಯರ ಹತ್ತಿರ ಅದನ್ನು ತಿಳಿದುಕೊಂಡು ಅದನ್ನು ಎಷ್ಟು ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಕೋಬೋದು ಎಂದು ತಿಳಿದು ಉಪಯೋಗಿಸ್ಕೋಬೋದು. ಮತ್ತು ಹಿಂಗನ್ನು BP ಇರೋರು ಬಹಳಷ್ಟು ಉಪಯೋಗಿಸೋದು ಒಳ್ಳೆಯದಲ್ಲ. ಮತ್ತು ಬೇರೆ HIV ಇನ್ಫೆಕ್ಷನ್ಸ್ ಅವರು ರೆಟ್ರೋವೈರಲ್ ಡ್ರಗ್ಸನ್ನು ಉಪಯೋಗಿಸ್ತಾ ಇರ್ತಾರೆ. ಅವರು ಇದನ್ನು ಹೆಚ್ಚಾಗಿ ಬಳಸೋದು ಅತಿ ಉತ್ತಮ ಅಲ್ಲ. ಮತ್ತು ನಮ್ಮ ಕಿಚನ್ನಲ್ಲಿ ನಾವು ಅಡುಗೆ ಮಾಡುವಾಗ ಇದನ್ನು ಹಿಂಗನ್ನು ನಮ್ಮ ಒಗ್ಗರಣೆಯ ಜೊತೆ ಹಾಕೋದ್ರಿಂದ ನಮ್ಮ ಆಹಾರ ಚೆನ್ನಾಗಿ ಪಚನೆ ಆಗುತ್ತದೆ. ಹಾಗಾಗಿ ಇದನ್ನು ದಿನನಿತ್ಯ ಬಳಸೋದು ಬಹಳ ಒಳ್ಳೆಯದು. ಬಟ್ ಎಷ್ಟು ಬಳಸಬೇಕು ಎನ್ನೋದು ತಿಳಿಸಿದ ಹಾಗೆ 1ರಿಂದ 2 ಚಿಟಿಕೆ ಬಳಸೋದು ಒಳ್ಳೆಯದು. ಬಟ್ ಪಿತ್ತ ಪ್ರಕೃತಿ ಇರೋದು ದಿನನಿತ್ಯ ಬಳಸೋದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಿಂಗನ್ನು ಪ್ರತಿನಿತ್ಯ ನಿಯಮಿತವಾಗಿ ಬಳಸೋದ್ರಿಂದ ನಾವು ಬೇರೆ ಬೇರೆ ಕಾಯಿಲೆದಿಂದ ದೂರ ಇರ್ಬೋದು. ಇವತ್ತು ಹಿಂಗನ್ನು ಯಾವ ರೀತಿಯಾಗಿ ಬಳಸಬೇಕು ಮತ್ತು ಅದರದ ಆಯುರ್ವೇದ ಮಹತ್ವವನ್ನು ತಿಳಿದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಸ್ತುವು ಅದರ ಆಯುರ್ವೇದ ಮಹತ್ವವನ್ನು ತಿಳಿಯೋಣ. ನಮಸ್ಕಾರ.